ಎಸ್ಎಸ್ಎಲ್ಸಿ ಪರೀಕ್ಷೆ ಬುಧವಾರದಿಂದ ಆರಂಭವಾಗಲಿದ್ದು ಮುಂಡಗೋಡ ತಾಲೂಕಿನಲ್ಲಿ ಒಟ್ಟು 1262 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಸಿದ್ಧರಾಗಿದ್ದಾರೆ. ಮುಂಡಗೋಡ ತಾಲೂಕಿನಲ್ಲಿ ಈ ಬಾರಿ 580 ಬಾಲಕರು ಹಾಗೂ 682 ಬಾಲಕಿಯರು ಸೇರಿ ಒಟ್ಟು 1262 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 5 ಪರೀಕ್ಷಾ ಕೇಂದ್ರಗಳಿವೆ. ಮುಂಡಗೋಡದ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರೌಢ ವಿಭಾಗದ ಪರೀಕ್ಷಾ ಕೇಂದ್ರದಲ್ಲಿ 389, ರೋಟರಿ ಪ್ರೌಢಶಾಲೆ ಮುಂಡಗೋಡ ಪರೀಕ್ಷಾ ಕೇಂದ್ರದಲ್ಲಿ 234, ಸರ್ಕಾರಿ ಪ್ರೌಢಶಾಲೆ ಕಾತುರನ ಪರೀಕ್ಷಾ ಕೇಂದ್ರದಲ್ಲಿ 193, ಲೊಯೋಲಾ ಪ್ರೌಢಶಾಲೆ ಕರಗಿನಕೊಪ್ಪ ಕೇಂದ್ರದಲ್ಲಿ 242, ಕೆಪಿಎಸ್ ಮಳಗಿ ಶಾಲೆಯಲ್ಲಿ 204 ವಿದ್ಯಾರ್ಥಿಗಳು ಬುಧವಾರ ಪರೀಕ್ಷೆ ಬರೆಯಲು ತಯಾರಿಯಲ್ಲಿದ್ದಾರೆ. 5 ಪರೀಕ್ಷಾ ಕೇಂದ್ರದ ರೂಮ್ ಮೇಲ್ವಿಚಾರಕರ ಮುಖ್ಯಸ್ಥರನ್ನ, ವೀಕ್ಷಕರನ್ನ, ರೂಟ್ ಆಫೀಸರ್ ಸೇರಿ ಒಟ್ಟು 109 ಜನ ಪರೀಕ್ಷಾ ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಮಂಗಳವಾರ ಕೊಠಡಿ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕ ಮುಖ್ಯಸ್ಥರ ಸಭೆ ನಡೆಸಲಾಗಿದೆ. ಎಲ್ಲಾ ಪರೀಕ್ಷಾ ಕೇಂದ್ರದ ತರಗತಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪರೀಕ್ಷೆಯ ಮುನ್ನ ಈ ಮೊದಲು ಮಕ್ಕಳಿಗೆ ಉತ್ತರ ಪತ್ರಿಕೆ ನೀಡಲಾಗುತ್ತಿತ್ತು, ನಂತರ ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತಿದ್ದವು. ಆದರೆ ಈ ಬಾರಿ ವಿಶೇಷವಾಗಿ 1/4 ಗಂಟೆ ಮುಂಚೆ ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತಿದೆ, ನಂತರ ಉತ್ತರ ಪತ್ರಿಕೆ ನೀಡಲಾಗುತ್ತಿದೆ. ಇದರಿಂದ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಪ್ರಶ್ನೆಗಳನ್ನು ಓದಿ ಉತ್ತರ ಬರೆಯಲು ಸಹಕಾರಿಯಾಗುತ್ತದೆ. ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಬಿಸಿಲಿನ ತಾಪ ಹೆಚ್ಚಿರುವುದರಿಂದ ವಿದ್ಯಾರ್ಥಿಗಳಿಗಾಗಿ ORS ಇಡಲಾಗಿದೆ. ಪೊಲೀಸ್, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಹಕಾರ ತೆಗೆದುಕೊಳ್ಳಲಾಗಿದೆ. ಇಲಾಖೆಯ ನಿರ್ದೇಶನದಂತೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಮುಂಡಗೋಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ತಿಳಿಸಿದ್ದಾರೆ. ಒಟ್ಟು ನಮ್ಮ ತಾಲೂಕಲ್ಲಿ 5 ಕೇಂದ್ರಗಳನ್ನು ಆಯೋಜನೆ ಮಾಡಿದ್ದೇವೆ. 2 ನಗರದಲ್ಲಿ, 3 ಗ್ರಾಮೀಣದಲ್ಲಿ. ನಗರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜೂನಿಯರ್ ಕಾಲೇಜಲ್ಲಿ 1, ರೋಟರಿ ವಿದ್ಯಾಸಂಸ್ಥೆಯಲ್ಲಿ 1. ನೆಕ್ಸ್ಟ್ ಗ್ರಾಮಾಂತರದಲ್ಲಿ ಕರಗಿನಕೊಪ್ಪ ಲೋಯಲಾ ಸಂಸ್ಥೆಯಲ್ಲಿ 1, ನೆಕ್ಸ್ಟು ಕಾತೂರು ಸರ್ಕಾರಿ ಪ್ರೌಢಶಾಲೆ, ಮಳಗಿ ಪ್ರೌಢಶಾಲೆ. ಒಟ್ಟು 5 ಕೇಂದ್ರಗಳನ್ನು ಈಗ ಆಲ್ರೆಡಿ ಆಯೋಜನೆ ಮಾಡಿದ್ದೇವೆ. 5 ಕೇಂದ್ರಗಳ ಪೈಕಿ ಒಟ್ಟು ನಮ್ಮಲ್ಲಿ SSLC ಪರೀಕ್ಷೆ ಈ ವರ್ಷ ರೆಗ್ಯುಲರ್ ಆಗಿ ಈ ವರ್ಷ ಶಾಲೆಗೆ ಬಂದು ಕೂತ್ಕೊಳ್ತಕ್ಕಂಥ ಮಕ್ಕಳ ಸಂಖ್ಯೆ 1149 ಮಕ್ಕಳು. ರಿಪೀಟರ್ಸು, ಪ್ರೈವೇಟ್ ಕ್ಯಾಂಡಿಡೇಟ್ಸು ಅಷ್ಟು ಸೇರ್ಕೊಂಡು ಒಟ್ಟು 1262 ಮಕ್ಕಳು ಈ ವರ್ಷ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಈ ಪೈಕಿ ನಾವು ಈಗ ಆಲ್ರೆಡಿ ನಮ್ಮ ತಾಲೂಕಲ್ಲಿ ಹೊನ್ನಾವರ ಇಡಗುಂಜಿಯ ಗಂಗಾಧರ ಆಚಾರ್ಯರು ರಥ ನಿರ್ಮಾಣದಲ್ಲಿ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾರೆ. ಇವರು ತಯಾರಿಸಿದ ರಥಗಳು ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇವೆ. ಇವರ ಗರಡಿಯಲ್ಲಿ ಪಳಗಿದ ವಿನಾಯಕಾಚಾರ್ಯ ಕಳೆದ ಕೆಲವು ವರ್ಷಗಳಿಂದ ರಥ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ನಮ್ಮ ದೇಶ ಶಿಲ್ಪಕಲೆಯ ತವರೂರು, ಅದರಲ್ಲೂ ಕರಾವಳಿ ಜಿಲ್ಲೆ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಿಸಿಕೊಂಡಿದೆ. ಈ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪರಂಪರೆಗೆ ವಿಶ್ವಕರ್ಮ ಸಮಾಜದ ಕೊಡುಗೆ ಅನನ್ಯವಾಗಿದೆ. ಇಡಗುಂಜಿಯ ರಥ ಶಿಲ್ಪಿ ಗಂಗಾಧರ ಆಚಾರ್ಯರಿಗೆ ಗದಗ ಜಿಲ್ಲೆಯ ಸಾಂಬಾಪುರ ಗ್ರಾಮಸ್ಥರು ರಥ ನಿರ್ಮಿಸಿಕೊಡುವಂತೆ ಹೇಳಿದ್ರು. ಗಂಗಾಧರ ಆಚಾರ್ಯ ಅವರಿಗೆ ಕೆಲಸದ ಒತ್ತಡ ಇರುವುದರಿಂದ ತಮ್ಮ ಗರಡಿಯಲ್ಲಿ ಸುಮಾರು 10 ವರ್ಷ ಕೆಲಸ ಮಾಡಿ ಈಗ ತಮ್ಮದೇ ಮಾಲೀಕತ್ವದಲ್ಲಿ ಅನೇಕ ರಥ ನಿರ್ಮಿಸಿ ಸೈ ಎನ್ನಿಸಿಕೊಂಡಿರುವ ವಿನಾಯಕಾಚಾರ್ಯರಿಗೆ ಈ ರಥ ನಿರ್ಮಿಸುವಂತೆ ಹೇಳಿದ್ರು. ತಮ್ಮ ಗುರುಗಳು ಹೇಳಿದ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ಮಿಸಿ ಗುರುಗಳ ಮತ್ತು ಸಾಂಬಾಪುರ ಗ್ರಾಮಸ್ಥರ ಮೆಚ್ಚುಗೆಗೆ ವಿನಾಯಕಾಚಾರ್ಯ ಪಾತ್ರರಾಗಿದ್ದಾರೆ. ನೂತನ ರಥಕ್ಕೆ ಪೂಜೆ ಸಲ್ಲಿಸಿ ಸಂಬಾಪುರ ಗ್ರಾಮಕ್ಕೆ ಕಳುಹಿಸಲಾಗಿದೆ. ಮಾಡೋದ್ರ ಪೈಕಿಯಲ್ಲಿ ಇದು ಒಂದಾಗಿರ್ತದೆ. ಇವನು ನಮ್ಮಲ್ಲಿ ಅಲ್ಲಿ ಜಾಗದ ಅಭಾವ ತುಂಬ ಇರೋದ್ರಿಂದ ಇಲ್ಲಿ ಮಾಡಲಿಕ್ಕೆ ನಾವು ಇವನಿಗೆ ಪ್ರೇರಣೆ ಮಾಡಾಯಿತು. ಕಾರಣ ಏನು ಕೇಳಿದ್ರೆ ತುಂಬ ವಿಶಾಲವಾದ ಜಾಗ ಇದೆ ಮತ್ತು ಇಲ್ಲಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಮತ್ತು ಕೆಲಸದ ಬಗ್ಗೂ ಅವನಿಗೆ ಸಂಪೂರ್ಣ ಗೊತ್ತಿದೆ. ಹಾಗಾಗಿ ಈ ರಥವನ್ನು ಮಾಡಲಿಕ್ಕೆ ವಿನಾಯಕನಿಗೆ ನಾವು ಕೊಟ್ಟಾಗಿತ್ತು. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾನೆ. ಇದರ ಮತ್ತು ಕಾರ್ಯಕ್ರಮಗಳಿದೆ ಇದ್ದರೂ ಸಹ ಕ್ಷೇತ್ರದಲ್ಲಿ ಹೋಗಿ ಮಾಡೋದು ಹೇಳೋದ್ರ ಬಗ್ಗೆ ನಾವು ತೀರ್ಮಾನ ಮಾಡೋದು. ರಥ ಯಜಮಾನರಿಗೂ ಸಹ ಎಲ್ಲ ಖುಷಿಯಾಗದು ಅಲ್ರಿ. ವೃತ್ತಿ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿ ರಥ ನಿರ್ಮಾಣದಲ್ಲಿ ಚಾಪು ಮೂಡಿಸಿದ ಬಳ್ಕೂರ್ ಆಚಾರ್ಯ ಕುಟುಂಬವು ಜಿಲ್ಲೆಯಲ್ಲಿಯೇ ಪ್ರಸಿದ್ಧವಾಗಿದೆ. ತಾಲೂಕಿನ ಬಳ್ಕೂರ್ ತಲಗೋಡ್ ಗಜಾನನ ಆಚಾರ್ಯ ಅವರ ಪುತ್ರ ವಿನಾಯಕಾಚಾರ್ಯ ರಥ ಮತ್ತು ಪಲ್ಲಕ್ಕಿ ನಿರ್ಮಾಣ ಮಾಡಿದ್ದಾರೆ.
ವಿನಾಯಕಾಚಾರ್ಯ ತಮ್ಮ ಬಾಲ್ಯದಲ್ಲಿಯೇ ತಮ್ಮ ತಂದೆಯ ಒಟ್ಟಿಗೆ ಸಹಾಯ ಮಾಡುತ್ತಾ ಶಿಲ್ಪಕಲೆಯ ಬಗ್ಗೆ ಆಸಕ್ತಿ ಹೊಂದಿ ನಂತರ ಇಡಗುಂಜಿಯ ರಥ ಶಿಲ್ಪಿ ಗಂಗಾಧರ ಆಚಾರ್ಯ ಅವರ ಬಳಿ ರಥ ಮತ್ತು ಪಲ್ಲಕ್ಕಿ, ದ್ವಾರ ಮಂಟಪ, ಮೂರ್ತಿ ತಯಾರಿಕೆ ಸೇರಿದಂತೆ ಎಲ್ಲಾ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ತಾಲೂಕಿನ ಮಂಕಿ ಮಾವಿನಕಟ್ಟೆ ಸಮೀಪ ವಿಶ್ವಕರ್ಮ ವರ್ಕ್ ಶಾಪ್ ಆರಂಭಿಸಿ ತಮ್ಮ ಕನಸಾದ ಪುಷ್ಪರಥ ಮತ್ತು ಪಲ್ಲಕ್ಕಿ ನಿರ್ಮಾಣ ಮಾಡಿದ್ದಾರೆ. ಮೊದಲೆಲ್ಲ 1 ವರ್ಷದಿಂದ 2 ವರ್ಷಗಳವರೆಗೆ ಒಂದು ರಥ ನಿರ್ಮಿಸಲು ತೆಗೆದುಕೊಳ್ಳುತ್ತಿದ್ದ ಇವರು ಇಂದು ಯಂತ್ರಗಳ ಅಲ್ಪ ಬಳಕೆಯಿಂದ 8 ರಿಂದ 9 ತಿಂಗಳಲ್ಲಿ ತಯಾರಿಸುತ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, HL ನಗರೆ, ಹೊನ್ನಾವರ. ಕೇರಳ ಚಿರುಕೋಡು ಮಲ್ಲಾಪುರಂನ ಶ್ರೀ ಆಂಜನೇಯ ಆಶ್ರಮದ ಶ್ರೀರಾಮ ರಥಯಾತ್ರೆ ಸೋಮವಾರ ಸಂಜೆ ಗೋಕರ್ಣಕ್ಕೆ ಆಗಮಿಸಿತ್ತು. ಸ್ಥಳೀಯರು ಭವ್ಯ ಸ್ವಾಗತ ಕೋರಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ವಂದಿಸಿದ್ರು. ರಾಮನವಮಿಯ ಪ್ರಯುಕ್ತ ದಕ್ಷಿಣ ಭಾರತದ ಪರ್ಯಟನೆ ಕೈಗೊಳ್ಳುವ ಶ್ರೀರಾಮನ ಮೂರ್ತಿಯುಳ್ಳ ರಥ ಕಳೆದ 4 ದಿನಗಳ ಹಿಂದೆ ಹೊರಟು ಮಂಗಳೂರು, ಉಡುಪಿ, ಮುರುಡೇಶ್ವರ ಸಂದರ್ಶಿಸಿ ಇಲ್ಲಿಗೆ ಆಗಮಿಸಿದೆ. ನಂತರ ಕೊಲ್ಲೂರು, ಅಲ್ಲಿಂದ ವಿವಿಧ ಕಡೆ ಸಂದರ್ಶಿಸಿ ತಮಿಳುನಾಡು ತಲುಪಲಿದೆ. ಒಟ್ಟು 20 ದಿನದಲ್ಲಿ 2500 ಕಿಲೋಮೀಟರ್ ಕ್ರಮಿಸಲಿರುವ ಈ ಯಾತ್ರೆ ರಾಮನವಮಿಯಂದು ಶ್ರೀ ಆಂಜನೇಯ ಆಶ್ರಮವನ್ನ ಮರಳಲಿದೆ. ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದಲ್ಲಿ 66ನೇ ವರ್ಷದ ಶ್ರೀರಾಮತಾರಕ ಮಂತ್ರ ಸಪ್ತಾಹ ಸಮಾರಂಭ ಹಾಗೂ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ, ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ಮಾರ್ಚ್ 20 ರಿಂದ 27ರವರೆಗೆ ನಡೆಯಲಿವೆ ಎಂದು ಶ್ರೀರಾಮಕ್ಷೇತ್ರ ಸೇವಾ ಸಮಿತಿ ಹೊನ್ನಾವರ ತಾಲೂಕಾಧ್ಯಕ್ಷ ವಾಮನ್ ನಾಯ್ಕ್ ತಿಳಿಸಿದರು. ಹೊನ್ನವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಸಂಸ್ಥಾನದ ಮಹಾಮಂಡಲೇಶ್ವರ 1008 ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ನೇತೃತ್ವದಲ್ಲಿ ಜಗದ್ಗುರು ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಸ್ಮರಣೆಯೊಂದಿಗೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಮಾರ್ಚ್ 20ರಂದು ಬೆಳಿಗ್ಗೆ 9:30 ಗಂಟೆಗೆ ಶ್ರೀರಾಮನಾಮ ಸಪ್ತಾಹದ ಉದ್ಘಾಟನೆ, ಮಾರ್ಚ್ 21ರಂದು ಬೆಳಿಗ್ಗೆ 7 ಗಂಟೆಯಿಂದ ವಿವಿಧ ಧಾರ್ಮಿಕ ಕಾರ್ಯ, ಅನ್ನ ಸಂತರ್ಪಣೆ, ಮಾರ್ಚ್ 22ರಂದು ನವಗ್ರಹ ಶಾಂತಿ ಹೋಮ, ಶ್ರೀರಾಮದೇವರ ರಜತ ಪಲ್ಲಕ್ಕಿ ಉತ್ಸವ, ಮಾರ್ಚ್ 23ರಂದು ಮಹಾಮೃತ್ಯುಂಜಯ ಹೋಮ, ಅನ್ನಪೂರ್ಣೇಶ್ವರಿ ದೇವಿಗೆ ಮಹಾಪೂಜೆ, ಪುಷ್ಪರಥೋತ್ಸವ, ಮಾರ್ಚ್ 24ರಂದು ನವದುರ್ಗಾ ಹೋಮ, ನವದುರ್ಗೆಯರಿಗೆ ವಿಶೇಷ ಅಲಂಕಾರ ಪೂಜೆ, ಚಂದ್ರಮಂಡಲ ರಥೋತ್ಸವ, ಮಾರ್ಚ್ 25ರಂದು ಸಹಸ್ರನಾಮಯಾಗ, ಸಂಜೆ 7 ಗಂಟೆಯಿಂದ ಬೆಳ್ಳಿ ರಥೋತ್ಸವ, ಮಾರ್ಚ್ 26ರಂದು ದತ್ತಯಾಗ, ಆಂಜನೇಯ ದೇವರಿಗೆ, ದತ್ತಾತ್ರೇಯ ಗುರುಗಳಿಗೆ ವಿಶೇಷ ಮಹಾಪೂಜೆ, ಸಂಜೆ 7 ಗಂಟೆಗೆ ಹನುಮಾನ್ ರಥೋತ್ಸವ, ಮಾರ್ಚ್ 27ರಂದು ವಿಷ್ಣು ಸಹಸ್ರನಾಮ ಹೋಮ, ಶ್ರೀರಾಮತಾರಕ ಮಂತ್ರ, ಸಂಜೆ 7 ಗಂಟೆಗೆ ಮಹಾಬ್ರಹ್ಮ ರಥೋತ್ಸವ, ನೇಮೋತ್ಸವ ನಡೆಯಲಿದೆ. ಪ್ರತಿದಿನ ಅನ್ನ ಸಂತರ್ಪಣೆ, ಬೆಳಿಗ್ಗೆ 7 ರಿಂದ ಸಂಜೆ 7 ಗಂಟೆ ತನಕ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ವೈದಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದ್ರು. ನಾಮಧಾರಿ ಸಂಘದ ತಾಲೂಕಾಧ್ಯಕ್ಷ ಟಿಟಿ ನಾಯ್ಕ್ ಸ್ವಾಗತಿಸಿದ್ರು. ಕೇಶವ್ ನಾಯ್ಕ್ ಬಳಕೂರು, ಪುಷ್ಪಾ ನಾಯ್ಕ್, ಬಾಲಚಂದ್ರ ನಾಯ್ಕ್, ರಾಮಪ್ಪ ನಾಯ್ಕ್, ನ್ಯಾಯವಾದಿ LR ನಾಯ್ಕ್, ನ್ಯಾಯವಾದಿ KR ನಾಯ್ಕ್, ಗಣಪತಿ ನಾಯ್ಕ್ ಬಿಟಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀರಾಮ ಕ್ಷೇತ್ರದಲ್ಲಿ ದಿನಾಂಕ 23/2026ರಿಂದ 27/3/2026 ತನಕ ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ನಿತ್ಯಾನಂದ ನಗರದಲ್ಲಿರುವ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ 62ನೇ ವರ್ಷದ ಶ್ರೀರಾಮ ತಾರಕ ಮಂತ್ರ ಸಪ್ತಾಹ ಸಮಾರಂಭ ಹಾಗೂ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಪ್ರತಿಷ್ಠಾ ವರ್ಧಂತಿ ಉತ್ಸವ ಮತ್ತು ಮಹಾಬ್ರಹ್ಮ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.